ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಸತೀಶ್ ಜಾರಕಿಹೊಳಿಯವರ ಧ್ವನಿ ಬಹಳ ಸಣ್ಣ ಧ್ವನಿಯಲ್ಲಿ ಅವರು ಮಾತನಾಡುವಂತಹ ಒಬ್ಬ ಸಚಿವ. ಆರ್ಭಟಿಸುವಂತಹ ಧ್ವನಿಯಂತೂ ಅವರ ಬಾಯಿಂದ ಹೊರ ಬೀಳೋದೇ ಇಲ್ಲ. ಆದರೆ ಆಡುವ ಮಾತುಗಳಲ್ಲಿ ಮಾತ್ರ ಅದಕ್ಕೆ ಬೇಕಾದಂತಹ ತೂಕ ಮತ್ತು ತಾಕತ್ತನ್ನು ಸರಿಯಾದ ಪ್ರಮಾಣದಲ್ಲಿ ಅವರು ಬೆಳೆಸಿರ್ತಾರೆ. ಹೀಗಾಗಿನೇ ಈಗ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಕನಸು ಹೊಂದಿರುವ ಸತೀಶ್ ಜಾರಕಿಹೊಳಿ ಇದೇ ಸಂದರ್ಭದಲ್ಲೇ ಇನ್ನೊಬ್ಬರ ಕನಸು ಭಗ್ನ ಮಾಡುವ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದಂತಿದೆ. ಇದು ಯಾವ ರೀತಿಯ ಕನಸು ಅನ್ನುವಂಥದ್ದನ್ನೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಮಗೆ ಕೇಳ್ತೀನಿ. ಇಲ್ಲಿ ಇರುವಂತಹ ಕನಸು ಎಂಥದ್ದು, ಎಂಥ ಕನಸನ್ನು ಭಗ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಈ ಕನಸಿನ ವಿಚಾರಕ್ಕೆ ಬಂದಾಗ ನೆನಪಾಗುವಂತಹ ಸಾಲು, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸುಗಳಿಲ್ಲದ ದಾರಿಯಲ್ಲಿ ಹೇಗೆ ನಡೆಯಲಿ. ಇದು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ಯಯಾತಿ ನಾಟಕದ ಒಂದು ಅದ್ಭುತವಾದಂತಹ ಡೈಲಾಗ್. ರಾಜಕೀಯದಲ್ಲೂ ಕೂಡ ಅಷ್ಟೇನೆ, ಕನಸುಗಳಿಲ್ಲದೆ ಹೋದರೆ ನಡೆಯುವಂಥದ್ದು ಕಷ್ಟ. ಅದರಲ್ಲೂ ಅಧಿಕಾರ ರಾಜಕಾರಣದಲ್ಲಿರುವಂಥವರು ಅದರ ತುತ್ತ ತುದಿಗೆ ಏರುವ ಮಹದಾಸೆ ಇದ್ದೇ ಇರುತ್ತೆ. ಈಗ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿಯವರು ಕೂಡ ಅಂಥದ್ದೇ ಕನಸು ಹೊಂದಿದ್ದಾರೆ. ಮೇಲ್ನೋಟಕ್ಕೆ ನನ್ನ ಟರ್ಮ್ 2028ರಿಂದ ಶುರುವಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದರೆ ನಾನಿನ್ನಿದ್ರು ಈಗಲ್ಲ, 2028ರ ನಂತರ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಆದರೆ ಬದಲಾದ ರಾಜಕೀಯ, ಅದರ ಸನ್ನಿವೇಶದಲ್ಲಿ ಹೊಸ ಜವಾಬ್ದಾರಿಯನ್ನು ಹೊರೋದಕ್ಕೆ ಸಿದ್ಧತೆಯನ್ನು ಸತೀಶ್ ಜಾರಕಿಹೊಳಿಯವರು ಮಾಡಿಕೊಂಡಂಗೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿಯವರು ಅಷ್ಟು ಸುಲಭವಾಗಿ ಈ ಹಂತದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಇಲ್ಲಿರುವ ಬಹಳ ಮಹತ್ವದ ಸಂಗತಿ. ಹಾಗೆಯೇ ಆರಂಭದಲ್ಲಿ ನಾನೊಂದು ಮಾತನ್ನು ಹೇಳಿದೆ, ಕೆಲವರ ಕನಸು ಭಗ್ನ ಮಾಡುವ ಪ್ರಯತ್ನಕ್ಕೂ ಕೂಡ ಅವರು ಕೈ ಹಾಕದಂತೆ ಕಾಣ್ತಾ ಇದ್ದಾರೆ ಅಂತ. ಅದು ಯಾರದ್ದು ಅನ್ನೋದನ್ನು ಕೂಡ ನಿಮಗೆ ಒಂದು ವಿಶೇಷ ವರದಿಯ ಮೂಲಕ ವಿವರಿಸ್ತಾ ಹೋಗ್ತೀನಿ. ಇವತ್ತಿನ ಈ ಪಂಚಾಯಿತಿಯಲ್ಲಿ ಕನಸು ಹೇಗಿದೆ, ಯಾವ ಸ್ವರೂಪದಲ್ಲಿದೆ, ಯಾರ್ಯಾರ ಕನಸುಗಳು ಯಾವ್ಯಾವ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಾವೆ ಅಂತ ಹೇಳಿ. ಇನ್ನು ಪಂಚಾಯಿತಿ ಎರಡನೇ ಸುದ್ದಿ, ಸಿದ್ದು ಸೂತ್ರ. ಇದೊಂದು ರೀತಿಯಾದಂತಹ ಸಿದ್ಧವಾಗಿರುವಂತಹ ಸೂತ್ರ. ಅಧಿಕಾರದ ತುತ್ತ ತುದಿಗೆ ಏರುವಂಥದ್ದು ಮಾತ್ರ ಮುಖ್ಯ ಅಲ್ಲ, ಹಾಗೆ ಅಧಿಕಾರದ ತುತ್ತ ತುದಿಗೆ ತಲುಪಿದ ಹಲವು ನಾಯಕರು ನಮ್ಮ ರಾಜ್ಯದಲ್ಲಿದ್ದರು. ರಾಜ್ಯವನ್ನಾಳಿದ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ನೋಡಿದರೆ ಅವರವರ ಕಾಲದಲ್ಲಿ ಅವರವರು ಎಂತೆಂಥ ಘಟಾನುಘಟಿ ನಾಯಕರಾಗಿದ್ದರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಆದರೆ ಅವರ ಸಾಲಿನಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದ್ದಾರೆ. ಇದು ಕೇವಲ ಇತಿಹಾಸದಿಂದ ಕಲಿತ ಪಾಠ ಅಂತೇಳಿ ಕಂಡು ಬರ್ತಾ ಇಲ್ಲ. ಇದು ವಾಸ್ತವದ ಸುತ್ತಲೂ ರಾಜಕಾರಣದ ಲೆಕ್ಕಾಚಾರ ಆಧರಿಸಿ ಸರಿಯಾದ ರಣತಂತ್ರ ಹೆಣೆದು ಅಧಿಕಾರದ ಸೂತ್ರವನ್ನು ತನ್ನ ಕೈಯಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕದಂತೆ ಕಾಣ್ತಾ ಇದೆ. ಎದುರಾಳಿಗಳ ಬಲದ ಜೊತೆಗೆ ದೌರ್ಬಲ್ಯವನ್ನೂ ಕೂಡ ಅಂದಾಜಿಸಿ ಈಗ ಜಾತಿ ಗಣತಿಯನ್ನು ಗುರಾಣಿಯಾಗಿ ಬಳಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈಗ ಮೇಲ್ನೋಟಕ್ಕೆ ನಡೆಯುತ್ತಿರುವುದೆಲ್ಲ ಒಂದು ರೀತಿಯಾದಂತಹ ಪ್ರಹಸನದಂತೆ ಭಾಸವಾಗ್ತಾ ಇದೆ. ಯಾಕಂದರೆ ಇಲ್ಲಿ ಬಂದು ಮೆಮೊರಾಂಡಮ್ ಕೊಡೋದೇನು, ನೀವು ಇದನ್ನು ಜಾರಿ ಮಾಡಬೇಕು ಅಂತ ಹೇಳೋದೇನು, ಒಂದಷ್ಟು ಜನ ಮಾತನಾಡೋದೇನು, ಏನೋ ಹಿಂದುಳಿದ ವರ್ಗಗಳ ಸಚಿವರಿರ್ಬೋದು, ಹಾಗೆಯೇ ಆ ಮುಖಂಡರಿರ್ಬೋದು, ಅವರೆಲ್ಲ ಬಂದು ಮೆಮೊರಾಂಡಮ್ ಕೊಟ್ಟು ನೀವು ಆದಷ್ಟು ಬೇಗ ಇದನ್ನು ಅಂಗೀಕರಿಸಬೇಕು ಅಂತ ಹೇಳೋದೇನು, ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥ ಪ್ರಹಸನ ಅಷ್ಟೇ. ಆದರೆ ಆಲ್ರೆಡಿ ಸೂತ್ರವನ್ನು ರೆಡಿ ಮಾಡಿ ಸಿದ್ದರಾಮಯ್ಯನವರು ಕುಳಿತಂಗೆ ಕಾಣ್ತಾ ಇದೆ. ಅದು ಹೇಗಿದೆ, ಅದರ ಲೆಕ್ಕಾಚಾರ ಏನು, ಯಾವ ಸ್ವರೂಪದ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಹಾಕ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನ ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ಹೇಳ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಕನಸು ಯಾವ ಸ್ವರೂಪದಲ್ಲಿದೆ, ಹೇಗೆ ಕನಸು ಬದಲಾಗ್ತಾ ಇದೆ ಮತ್ತು ಯಾವ ಸ್ವರೂಪದಲ್ಲಿ ತಮ್ಮ ಕನಸನ್ನು ಗೋಪುರವನ್ನು ಕಟ್ಟೋದಕ್ಕೆ ಜಾರಕಿಹೊಳಿಯವರು ಹೊರಟಿದ್ದಾರೆ, ಅಥವಾ ತನ್ನ ಕನಸಿನ ಗೋಪುರಕ್ಕಿಂತಲೂ ಕೂಡ ಹೆಚ್ಚಾಗಿ ಇನ್ನೊಬ್ಬರ ಕನಸಿನ ಗೋಪುರವನ್ನು ಉರುಳಿಸೋದಕ್ಕೆ, ಅದನ್ನು ಭಗ್ನ ಮಾಡೋದಕ್ಕೆ ಹೀಗೆಲ್ಲ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತೀವಿ. ಪಕ್ಷದ ಪುರಾವೆ ನಿಂತಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು, ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಆಗ್ರಹವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ತನಿಖೆ ಆಗಿ ವರದಿ ಬರೋವರೆಗೂ ನೀವು ಯಾಕೆ ಕಾಯ್ತೀರಿ? ತನಿಖೆ ಮಾಡ್ತಾ ಇದ್ದಾರಲ್ಲ.
ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬೆಳಗಾವಿಯ ಸಾಹುಕಾರರ ಆಟ ಶುರುವಾದಂತೆ ಕಾಣ್ತಿದೆ. ಮೆದು ಮಾತು, ಹೇಳಬೇಕಾದ್ದನ್ನ ನೇರವಾಗಿ ಅಷ್ಟೇ ಖಡಕ್ಕಾಗಿ ಹೇಳಿ ಮುಗಿಸುವ ಸತೀಶ್ ಜಾರಕಿಹೊಳಿ ಈಗ ರಾಜ್ಯದಲ್ಲಿ ಹೊಸ ರಾಜಕಾರಣಕ್ಕೆ ಮುನ್ನುಡಿ ಬರೆಯಲು ಶುರು ಮಾಡಿದ್ದಾರಾ ಎಂಬ ಅನುಮಾನ ದಟ್ಟವಾಗುತ್ತಿದೆ. ಇದಕ್ಕೆ ಕಾರಣ ಈಗ ರಾಜ್ಯದಲ್ಲಿ ಶುರುವಾಗಿರುವ ಪವರ್ ಗೇಮ್. ಒಂದೆಡೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಡಾಸುಳಿಯಲ್ಲಿ ಸಿಲುಕಿ ಕಂಗಾಲಾಗಿದ್ದಾರೆ. ಅದರಲ್ಲೂ ಜಾರಿ ನಿರ್ದೇಶನಾಲಯವು ಪ್ರಕರಣ ದಾಖಲಿಸಿಕೊಂಡಿರುವುದರಿಂದ ಮುಂದೇನಾಗುತ್ತದೆ ಎನ್ನುವುದನ್ನು ಅಂದಾಜಿಸಲು ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ವಿಫಲರಾಗುತ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಸಂಭವಿಸಬಹುದು. ಹೊಸ ಮುಂಜಾನೆ ಹೊಸ ರಾಜಕೀಯದ ಅಧ್ಯಾಯ ಶುರುವಾಗಬಹುದು ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿದೆ. ಇಂತಹ ಸಂದರ್ಭದಲ್ಲೇ ಬೆಳಗಾವಿಯ ಸಾಹುಕಾರ್ ಅಸಲಿ ಆಟ ಶುರು ಮಾಡಿದ್ದಾರೆ. ಪವರ್ ಹೌಸ್ ಆಯ್ತು ಸಾಹುಕಾರ್ ನಿವಾಸ. ಸಿದ್ದು ಬೆನ್ನಿಗೆ ನಿಂತೇ ಸತೀಶ್ ದಲಿತ ಸಿಎಂ ಅಸ್ತ್ರ. ದಸರಾ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಅಂತ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಘೋಷಣೆ ಮಾಡಿದ್ದಾರೆ. ಬಿಜೆಪಿಯವರು ದಸರಾ ಮುಕ್ತಾಯದ ಮುಹೂರ್ತ ಫಿಕ್ಸ್ ಮಾಡಿರೋದ್ರಿಂದ ಏನು ಬೇಕಾದರೂ ಸಂಭವಿಸುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಬಂಧನದ ಹೊರತಾಗಿ ಬೇರೇನೇ ಆದರೂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆಯೂ ಕಾಣುತ್ತಿಲ್ಲ. ಯಾಕಂದ್ರೆ ಈಗಿನ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಸಿದ್ದರಾಮಯ್ಯ ಮೇಲಿನ ವಿಶ್ವಾಸ ಜಾಸ್ತಿ ಆಗಿದೆ. ಇದರ ನಡುವೆಯೇ ಕಳೆದ 3-4 ದಿನಗಳಿಂದ ಸರ್ಕಾರದಲ್ಲಿ ಪ್ರಭಾವಿ ದಲಿತ ನಾಯಕರ ತಂಡ ಪರಸ್ಪರ ಭೇಟಿಯಾಗಿ ಚರ್ಚೆ ನಡೆಸುತ್ತಿದೆ. ಇದರಲ್ಲಿ ಬೆಳಗಾವಿ ಸಾಹುಕಾರ್ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಒಂದೆಡೆ ಬೆಂಗಳೂರಿನಲ್ಲಿ ಪದೇ ಪದೇ ಸಭೆಗಳ ಮೇಲೆ ಸಭೆ ನಡೆಸುತ್ತಿರುವ ಸತೀಶ್ ಜಾರಕಿಹೊಳಿ ಇದರ ನಡುವೆಯೇ ದಸರಾ ಉದ್ಘಾಟನೆಯ ದಿನವೇ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಖರ್ಗೆ ಭೇಟಿಯ ನಂತರ ಮತ್ತೊಂದು ಸುತ್ತು ಪರಮೇಶ್ವರ್ ಜೊತೆ ಚರ್ಚೆ ನಡೆಸಿದ್ದಾರೆ. ನವರಾತ್ರಿ ಆರಂಭಕ್ಕೂ ಮೊದಲೇ ಸಚಿವ ಎಚ್.ಸಿ. ಮಹದೇವಪ್ಪ ಮನೆಯಲ್ಲಿ ಪರಮೇಶ್ವರ್ ಜೊತೆ ಸೇರಿ ಮೀಟಿಂಗ್ ಮಾಡಿದ್ರು. ಹೀಗೆ ಎಲ್ಲ ಮೀಟಿಂಗ್ನಲ್ಲೂ ಜಾರಕಿಹೊಳಿ ಕಾಣಿಸಿಕೊಳ್ತಿರೋದ್ರಿಂದ ಈಗಿನ ಬೆಳವಣಿಗೆಗಳ ಕೇಂದ್ರ ಬಿಂದುವಾಗಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮಾರ್ಪಟ್ಟಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಮಾಡೋದು ಸತೀಶ್ ಜಾರಕಿಹೊಳಿ ಪ್ಲಾನ್ ಆಗಿದೆ. ಇದಕ್ಕಾಗಿಯೇ ಖರ್ಗೆ, ಪರಮೇಶ್ವರ್, ಮಹದೇವಪ್ಪ ಜೊತೆ ಸರಣಿ ಸಭೆಗಳನ್ನು ನಡೆಸುತ್ತಿದ್ದು ದಲಿತ ನಾಯಕತ್ವದ ಕಾರ್ಡ್ ಪ್ಲೇ ಮಾಡುವ ಯತ್ನ ನಡೆದಿದೆ. ಅಲ್ಲದೆ ಜಾತಿ ಜನಗಣತಿ ವರದಿ ಜಾರಿಗೂ ಒತ್ತಡ ಹೇರಲಾಗ್ತಿದ್ದು ಅಹಿಂದ ಮತಬ್ಯಾಂಕ್ ಅಸ್ತ್ರದ ಮೂಲಕ ಸಿಎಂ ಕುರ್ಚಿಗೆ ಗಾಳ ಹಾಕೋದಾಗಿದೆ. ಸತೀಶ್ ಭೇಟಿಯಾದ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ದಿಢೀರಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನ ಸತೀಶ್ ಜಾರಕಿಹೊಳಿ ಮನೆಗೆ ಭೇಟಿ ನೀಡಿದ್ದಾರೆ. ಇದು ರಾಜಕಾರಣದಲ್ಲಿ ಭಾರೀ ಚರ್ಚೆಗೀಡಾಗಿದೆ. ವಾಸ್ತವವಾಗಿ ವಿಜಯೇಂದ್ರ ಶಿಕಾರಿಪುರದ ಟೋಲ್ ಸ್ಥಳಾಂತರ ಕುರಿತು ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಮಾತಿನ ನಡುವೆ ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಭಾವಿಯಾಗಿರುವ ಸಂದರ್ಭದಲ್ಲಿ ಭೇಟಿ ಮಾಡಿರೋದು ರಾಜಕೀಯದಲ್ಲಿ ಬೇರೆಯೇ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ಎಲ್ಲ ಮಾತುಗಳನ್ನ ಉಭಯ ನಾಯಕರು ಅಲ್ಲಗಳೆದಿದ್ದು ಕೇವಲ ಕ್ಷೇತ್ರದ ಕೆಲಸದ ಬಗ್ಗಷ್ಟೇ ಚರ್ಚೆ ಆಗಿದೆ ಎಂದಿದ್ದಾರೆ. ವಿಜೇಂದ್ರ ಅವರು ಭೇಟಿಯಾಗಿದ್ರು, ಮತ್ತೆ ಅದಕ್ಕೆ ರಾಜಕೀಯ ಕಲ್ಪನೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಜಿಲ್ಲೆ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಇಶ್ಯೂ ಚರ್ಚೆ ಮಾಡಲಿಕ್ಕೆ ಅವರು ಇಡೀ ಶಿಕಾರಿಪುರ ತಂಡ ಬಂದಿದ್ರು. ಸೊ ಸಮಸ್ಯೆ ಇದೆ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ದು ಅಂತ ಹೇಳಿದ್ವಿ ಅವರಿಗೆ. ನಾನೊಬ್ಬ ಜನಪ್ರತಿನಿಧಿಯಾಗಿ, ಶಾಸಕನಾಗಿ ನನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಬೇರೆಯವರಿಂದ ಕೇಳಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ನನಗೆ ಬಂದಿಲ್ಲ. ಇನ್ನು ನನ್ನ ಕ್ಷೇತ್ರದ ವಿಚಾರ ಬಂದಾಗ ನನ್ನ ಕರ್ತವ್ಯ ಇದೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಶಾಸಕ ನನ್ನ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ವಿಜಯೇಂದ್ರ ಭೇಟಿ ಬೆನ್ನಲ್ಲೇ ಸಾಹುಕಾರ್ ಮನೆಗೆ ಡಿಕೆಸು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ತಮ್ಮ ಕ್ಷೇತ್ರದ ಮುಖಂಡರ ಜೊತೆ ಭೇಟಿಯಾಗಿದ್ದರು. ನಂತರ ಇಬ್ಬರೂ ಕುಳಿತು ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ. ಇದಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಡಿಕೆ ಸುರೇಶ್ ಕೂಡ ಯಥಾ ಪ್ರಕಾರ ಸತೀಶ್ ಜೊತೆಗಿನ ಭೇಟಿಯಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳು ನಡೆದಿಲ್ಲ ಅಂದಿದ್ದಾರೆ. ಏನಿಲ್ಲ, ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವ್ರ ಬಳಿ ಬಂದು ಮಾತನಾಡಿದ್ದೇನೆ. ರಾಜಕೀಯ ಏನಿಲ್ಲ ರೀ, ಅವರು ನಮ್ಮ ಪಕ್ಷದ ನಾಯಕರು. ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ. ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ.
ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಖರ್ಗೆಗೆ ಡಿಕೆಶಿ ವರದಿ. ಭಾನುವಾರ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರು. ಈ ವೇಳೆ ದಲಿತ ಸಚಿವರ ಈ ಗುಪ್ತ ಮೀಟಿಂಗ್ಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವರದಿ ನೀಡಿದ್ದಾರೆ ಎನ್ನಲಾಗಿದೆ. ಇದಾದ ನಂತರ ಡಿಕೆ ಶಿವಕುಮಾರ್ ತಮಿಳುನಾಡಿನ ತಿರುವಣ್ಣಾಮಲೆಗೆ ತೆರಳಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ತಮ್ಮ ವಿರುದ್ಧ ಖರ್ಗೆಯವರಿಗೆ ದೂರು ನೀಡಿರುವ ಸಾಧ್ಯತೆಯ ಬಗ್ಗೆ ಪರೋಕ್ಷವಾಗಿ ಕುಟುಕಿರೋ ಬೆಳಗಾವಿ ಸಾಹುಕಾರ್, ನಾವು ಪಕ್ಷ ಹಾಗೂ ಸರ್ಕಾರದ ಕೆಲಸಕ್ಕಾಗಿ ಸಭೆ ಸೇರಿದ್ದೀವಿ, ಬೇರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಅಂತ ಕುಟುಕಿದ್ದಾರೆ. ಜೊತೆಗೆ ಪಕ್ಷ ಸಂಘಟನೆಗಾಗಿ ಸ್ವಂತ ದುಡ್ಡು ಖರ್ಚು ಮಾಡುತ್ತಿದ್ದು, ದಿನದಲ್ಲಿ 12 ಗಂಟೆ ಪಕ್ಷಕ್ಕಾಗಿ ಮೀಸಲಿಟ್ಟಿದ್ದೇನೆ ಎನ್ನುವ ಮೂಲಕ ಉಳಿದವರಷ್ಟೇ ತನಗೂ ಪಕ್ಷದಲ್ಲಿ ಸಿಎಂ ಹುದ್ದೆ ಕೇಳುವ ಹಕ್ಕಿದೆ ಎನ್ನುವುದನ್ನು ಪರೋಕ್ಷವಾಗಿ ಪ್ರತಿಪಾದಿಸಿದ್ದಾರೆ. ಅಲ್ಲ, ಅದು ಪಕ್ಷದ ವಿರೋಧವಾಗಿದ್ರೆ ಓಕೆ, ಅದ್ರ ಬಗ್ಗೆ ಏನಾರು ಹೆದರಬಹುದು, ಮಾಡಬಹುದು. ನಮ್ಮ ಪಕ್ಷ ಕಟ್ಟಲಿಕ್ಕೆ ನಾವು ಕೂಡಿದ್ರೆ ಅದ್ಯಾಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಪುರಾವೆ ನಿಂತಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ. ನಾವ್ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹೆಚ್ಚು ಟೈಮ್ ಕೊಡೋರು ನಾವೇ ಪಕ್ಷಕ್ಕೆ. ಕೆಲವ್ರ ಪ್ರಚಾರ ಜಾಸ್ತಿ ಆಗ್ತೈತೆ, ಕೆಲವ್ರ ಪ್ರಚಾರ ಆಗೋಲ್ಲ. ಹೀಗೆ ರಾಜ್ಯ ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗಳು ಸಾಗಿವೆ. ಬೆಳಗಾವಿ ಸಾಹುಕಾರ್ ಕೈಯಿಟ್ರೆ ಆಗ ರಾಜಕೀಯದ ಚಿತ್ರಣದಲ್ಲಿ ದೊಡ್ಡ ಬದಲಾವಣೆಗಳಾಗುವ ಸಾಧ್ಯತೆಗಳೇ ಹೆಚ್ಚು. ಅದರಲ್ಲಿ ಸತೀಶ್ ಜಾರಕಿಹೊಳಿ ನೇರವಾಗಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ತಮಗೆ ಪಟ್ಟಕಟ್ಟಿ ಎಂದು ಕೇಳುವ ಜಾಯಮಾನದವರಲ್ಲ. ಯಾವುದೇ ದೊಡ್ಡ ಘೋಷಣೆಗಳಿಲ್ಲದೆ ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿರುವ ಬೆಳಗಾವಿ ಸಾಹುಕಾರ್ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದನ್ನ ತಡೆಯುವ ಎಲ್ಲಾ ಪ್ರಯತ್ನ ಮಾಡಿದಂತಿದೆ. ಇದರ ಹೊರತಾಗಿಯೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾದರೆ ಆಗ ಆಟ ತಮ್ಮದು ಎನ್ನುವುದಕ್ಕೆ ಗ್ರೌಂಡ್ ಸೆಟ್ ಮಾಡಿಕೊಳ್ಳುತ್ತಿರುವುದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದೇ ಕಾರಣದಿಂದ ರಾಜ್ಯ ರಾಜಕಾರಣ ಈಗ ಕುತೂಹಲಕಾರಿ ಘಟ್ಟ ತಲುಪಿದ್ದು, ದಸರಾ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಯಾರ ಕೈಯಲ್ಲಿರುತ್ತೆ ಎನ್ನುವುದನ್ನು ಈಗಲೇ ಊಹಿಸುವುದು ಕಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರ ನಡೆ ಎಷ್ಟು ನಿಗೂಢವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ 2.0 ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹವರು ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಅವರು ಹಿಂದೆಯೂ ಕೂಡ ಸಚಿವರಾಗಿದ್ರು, ಆದರೆ ಅವಾಗ ಇಷ್ಟು ರಾಜಕೀಯದ ವಿಚಾರಗಳಲ್ಲಿ ಇಷ್ಟು ಆಕ್ಟಿವ್ ಆಗಿರಲಿಲ್ಲ. ಈ ಬಾರಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಬೆಳಗಾವಿ ಸಾಹುಕಾರ್ಗೆ ಮಹತ್ವದ ಲೋಕೋಪಯೋಗಿ ಖಾತೆಯನ್ನೇ ನೀಡೋದ್ರ ಮೂಲಕವಾಗಿ ಬಹಳ ದೊಡ್ಡದಾದಂತಹ ಒಂದು ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ರು. ಯಾಕಂದರೆ ಲೋಕೋಪಯೋಗಿ ಎಲ್ಲರೂ ಕೂಡ ಬಯಸುವಂತಹ ಖಾತೆ ಆಗಿರುತ್ತೆ, ಬಹಳ ಪ್ರಮುಖ ಖಾತೆ ಆಗಿರುತ್ತೆ ಸರ್ಕಾರಗಳಲ್ಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 50-50 ಅಧಿಕಾರದ ಹಂಚಿಕೆಯ ಸೂತ್ರಕ್ಕೆ ಒಂದು ಚೆಕ್ಮೇಟ್ ಇಡುವಂಥದ್ದು, ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ 50-50 ಆಗ್ತಿದೆ ಅನ್ನುವಂತಹ ವಿಚಾರಕ್ಕೆ ಒಂದು ಚೆಕ್ಮೇಟ್ ಇಡುವಂತಹ ಕೆಲಸವನ್ನ ಮೊದಲು ಆರಂಭಿಸಿದ್ದೆ ಸತೀಶ್ ಜಾರಕಿಹೊಳಿ. ಡಿಕೆ ಶಿವಕುಮಾರ್ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಶ್ರಮವನ್ನ ಅವರು ನೆನಪು ಮಾಡಿಕೊಟ್ಟಿದ್ರು ಎಲ್ರಿಗೂ ಕೂಡ, ಹೈಕಮಾಂಡ್ಗೂ ಹಾಗೆಯೇ ಕಾರ್ಯಕರ್ತರಿಗೂ. ಸರ್ಕಾರ ಬಂದು 3 ತಿಂಗಳೊಳಗೆ ಶುರುವಾಗಿದ್ದಂತಹ ಡಿಸಿಎಂ ಕೂಗ್ನಲ್ಲೂ ಕೂಡ ಪ್ರಮುಖ ಪಾತ್ರ ಅಥವಾ ಅದರ ಪಾತ್ರಧಾರಿ ಮಾತ್ರ ಅಲ್ಲ, ಅದರ ಸೂತ್ರಧಾರನ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕಾಣ್ತಾ ಇದ್ರು. ಯಾಕಂದ್ರೆ ಕೇಳಿದಂಥವರಲ್ಲಿ ಬಹುಪಾಲು ಜನ ಅವರ ಹೆಸರನ್ನು ಹೇಳ್ತಿದ್ರು, ಅವ್ರನ್ನು ಡಿಸಿಎಂ ಮಾಡಬೇಕು ಅಂತ. ಮೂಡಾ ಅಕ್ರಮದ ಚರ್ಚೆ ಶುರುವಾಗ್ತಾ ಇದ್ದಂತೆ ಮತ್ತೆ ಆಕ್ಟಿವ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ಒಂದೊಂದು ರಾಜಕೀಯದ ಮಗ್ಗಲುಗಳು ಬದಲಿಸ್ತಾ ಇರುವಾಗಲೂ ಕೂಡ ಅವ್ರು ಹೇಗೆ ಅವರ ಆಕ್ಟಿವಿಟೀಸ್ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಶತಾಯಗತಾಯ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಬಾರ್ದು, ಸಿದ್ದರಾಮಯ್ಯನವರು ಕೆಳಗಿಳಿಸಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರಿಲ್ಲ. ಬದಲಿಗೆ ಸಿಎಂ ಸ್ಥಾನದ ಕೆಳಗಿಳಿಬಾರ್ದು ಅನ್ನುವಂತಹ ಹೈಕಮಾಂಡ್ಗೆ ಒತ್ತಡ ಹೇರುವಂತಹ ಕಾರ್ಯತಂತ್ರವನ್ನ, ರಣತಂತ್ರದ ಮುಂಚೂಣಿಯಲ್ಲಿರುವಂತಹ ನಾಯಕ ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ. ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆದರೆ, ಅಂದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಒತ್ತಡ ತೀವ್ರಗೊಂಡ್ರೆ ಆಗ ಸಿದ್ದರಾಮಯ್ಯನವರ ಪರವಾಗಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಅದು ಶಾಸಕರ ಮೂಲಕವಾಗಿರ್ಬೋದು, ಜನರ ಮೂಲಕ ಆಗಿರ್ಬೋದು. ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆ ನೀಡಲೇಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಆದರೆ ಆಗ ಡಿಕೆ ಶಿವಕುಮಾರ್ಗೆ ಅಡ್ಡಗಾಲು ಹಾಕುವಂತಹ ಸಾಧ್ಯತೆಯೂ ಕೂಡ ಅಷ್ಟೇ ದಟ್ಟವಾಗಿ ಗೋಚರಿಸ್ತಾ ಇದೆ. ಇವತ್ತು ಡಿಕೆ ಸುರೇಶ್ ಅವರು ಓಡೋಡಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿರೋದರಲ್ಲೂ ಕೂಡ ಇದೇ ಅಡಗಿದಂತೆ ಭಾಸವಾಗ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟುವಂತೆ ಪಟ್ಟು ಹಿಡಿಯೋದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಇಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಅನ್ನುವಂಥ ನಾವು ಪರಿಗಣಿಸಬೇಕಾದ್ರೆ ಒಂದು ಅಂಶವನ್ನು ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡಲೇಬೇಕು.
ಸಿದ್ದರಾಮಯ್ಯನವರ ಬಂಧನ ಆದರೆ ಮಾತ್ರ ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ. ಇಲ್ಲದೆ ಹೋದರೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯನವರು ಮುಂದುವರಿಸಬಹುದು. ಅವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಅವರಂತಹ ನಾಯಕರುಗಳು ನಿಲ್ಲುವಂತಹ ಸಾಧ್ಯತೆ ಕೂಡ ಅಷ್ಟೇ ದಟ್ಟವಾಗಿರುತ್ತದೆ. ಸಿದ್ದರಾಮಯ್ಯನವರು ಹೇಳಿದಿರುವಂತಹ ಸೂತ್ರ ಯಾವ ಸ್ವರೂಪದ್ದು ತಮ್ಮ ಕುರ್ಚಿಯ ಸುತ್ತಲೂ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಸಿಎಂ ಅವರು ಜಾತಿ ಗಣತಿಯ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೂಢ ಸಂಕಷ್ಟದಿಂದ ಸಿಎಂ ಕುರ್ಚಿಗೆ ಕಂಟಕ ಎದುರಾಗುವಂತಹ ಸಾಧ್ಯತೆಗಳನ್ನು ಗೋಚರಿಸ್ತಾ ಇದ್ದಾವಲ್ಲ, ಇದೇ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿಯನ್ನು ಅಹಿಂದ ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಈ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ. ಅಹಿಂದ ಬಲವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ. ಜಾತಿ ಜನಗಣತಿ ವರದಿ ಮಂಡನೆಗೆ ಇದೇ ಕಾರಣಕ್ಕಾಗಿ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಅಹಿಂದ ವರ್ಗಗಳದ್ದು ಸೈಜ್ ಬಹಳ ದೊಡ್ಡದು, ಅವರ ಜನಸಂಖ್ಯೆ ಬಹಳ ದೊಡ್ಡದು ಅನ್ನುವಂಥದ್ದನ್ನು, ಅಹಿಂದ ಮತಗಳೇ ನಿರ್ಣಾಯಕ ಎನ್ನುವಂಥ ಸಂದೇಶವನ್ನು ಇಲ್ಲಿ ತೋರಿಸುವಂಥದ್ದು. ಅಹಿಂದ ವರ್ಗಗಳ ಒಟ್ಟು ಜನಸಂಖ್ಯೆ, ಅದರ ಮೂಲಕವಾಗಿ ಇರುವಂಥ ಅಧಿಕಾರದ ಬಲ, ಜಾತಿಯ ಬಲ, ಪಕ್ಷದಲ್ಲಿನ ವಿರೋಧಿಗಳು ಮತ್ತು ವಿರೋಧ ಪಕ್ಷಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ಈ ಮೂಲಕವಾಗಿ ರವಾನಿಸಬಹುದು ಅಂತೇಳಿ. ಆದರೆ ಈ ವಿಚಾರಕ್ಕೆ DK ಬ್ರದರ್ಸ್ ಅವರ ವಿರೋಧ ಇದ್ದೇ ಇದೆ. ಅಹಿಂದ ವರ್ಗ ಹೆಚ್ಚಿದೆ, ಇದು DK ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಬಹುದು. ಸುರೇಶ್ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈಗಲೇ ಬೇಡ, ಮುಂದೆ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆಯಲ್ಲ, ಆಗಲೇ ಜೊತೆಯಾಗಿ ಬರಲಿ ಅಂತ ಹೇಳಿ. ಸಿಎಂ ಸ್ಥಾನದ ಕನಸಿಗೂ ಕೂಡ ಹೊಡೆತದ ಸಾಧ್ಯತೆ ಇಲ್ಲಿ ಗೋಚರಿಸ್ತಾ ಇದೆ DK ಶಿವಕುಮಾರ್ ಅವರಿಗೆ. ಅಹಿಂದ ನಾಯಕರ ಬಲ ಇದರಿಂದ ಹೆಚ್ಚಾಗುತ್ತೆ. ಕರ್ನಾಟಕ ರಾಜಕಾರಣ ಹೊಸ ಮಗ್ಗಲಿನ ರಾಜಕಾರಣವನ್ನು ಆರಂಭಿಸಬಹುದು, ಹೊಸ ಸ್ವರೂಪದ ರಾಜಕಾರಣ ಶುರು ಆಗಬಹುದು. ದಲಿತರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕಾದಂತಹ ಸ್ಥಿತಿಯೂ ಕೂಡ ಈ ಹಂತದಲ್ಲಿ ನಿರ್ಮಾಣ ಆಗ್ಬೋದು. ಇಂಥದ್ದೊಂದು ವರದಿ ರಿಲೀಸ್ ಆಯಿತು ಅಂತ ಹೇಳಿ. ಆದರೆ ಜಾತಿ ಜನಗಣತಿ ವರದಿ ಮಂಡನೆಗೆ ತೀವ್ರ ವಿರೋಧವನ್ನು ಇದೇ ಕಾರಣಕ್ಕಾಗಿ ವ್ಯಕ್ತಪಡ್ತಾ ಇದ್ದಾರೆ. ವೈಯಕ್ತಿಕ ನೆಲೆಯಲ್ಲಿ, ಪಕ್ಷದ ನೆಲೆಯಲ್ಲಿ ಅಲ್ಲ ಅನ್ನುವಂಥನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು ಒಕ್ಕಲಿಗ ಲಿಂಗಾಯತರ ವಿರೋಧ ಯಾಕೆ ಅನ್ನುವಂಥನ್ನು ಕೂಡ ನೋಡಬೇಕು. ಯಾಕಂದರೆ ಇಲ್ಲಿ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಕಾಂತರಾಜು ಅವರ ಆಯೋಗದ ವರದಿನೇ ಈಗ ಜಯಪ್ರಕಾಶ್ ಹೆಗಡೆಯವರ ಮೂಲಕವಾಗಿಯೂ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಹಳೆಯದೇ ವರದಿ, ಅದೇ ಡಾಟಾ, ಅದನ್ನು ಹೊಸದಾಗಿ ಕೊಟ್ಟಿದ್ದಾರೆ ವರದಿ ಮೂಲಕ ಅಂತೇಳಿ. ಮನೆ ಮನೆಗೆ ತೆರಳಿ ಸರಿಯಾಗಿ ಮಾಹಿತಿ ಸಂಗ್ರಹಣೆಯನ್ನು ಮಾಡಿಲ್ಲ, ಸ್ಯಾಂಪಲ್ ಸರಿಯಾಗಿ ಸಂಗ್ರಹಿಸಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಹೇಳಿದ್ದಾರೆ. ನಮ್ಮನಿಗೆ ಬಂದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ರು. ಆಯೋಗದ 55 ಅಂಶಗಳ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಎಲ್ಲ ನಾಯಕರುಗಳು ಕೂಡ, ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಹೇಳ್ತಿದ್ದಾರೆ. 2015ರಲ್ಲಿ ರಾಜ್ಯದ ಜನಸಂಖ್ಯೆ 5.40 ಕೋಟಿ ಅಂತ ಇತ್ತು, ಅದರಲ್ಲಿರುವಂತಹ ವರದಿಯ ಪ್ರಕಾರವಾಗಿ ಇದ್ದಂಥದ್ದು. ಆದರೆ ಆಧಾರ್ ವಿವರಗಳ ಪ್ರಕಾರ 6.90 ಕೋಟಿಯಷ್ಟು ಜನಸಂಖ್ಯೆ ಇತ್ತು. ಹೀಗಾಗಿ ಬಹಳ ವ್ಯತ್ಯಾಸ ಇದೆ ಇಲ್ಲಿ ಅಂತೇಳಿ. ಉಳಿದ 1.5 ಕೋಟಿಯಷ್ಟು ಜನಸಂಖ್ಯೆಯ ವಿವರವನ್ನು ಕಲೆ ಹಾಕಿಲ್ಲ ಅನ್ನುವಂಥ ಅರ್ಥ ಇದರಿಂದ ಬಂದಿದೆ ಅನ್ನೋದನ್ನು ಹೇಳ್ತಾರೆ. ಕಾಂತರಾಜು ಆಯೋಗದ ವರದಿ ಅಪೂರ್ಣ, ಅದೊಂದು ಕಲ್ಪಿತ ವರದಿ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹೊಸ ಆಯೋಗ ರಚಿಸಿ ಮತ್ತೆ ವರದಿಯನ್ನು ಸಂಗ್ರಹಿಸಬೇಕು ಅನ್ನುವಂತಹ ಸಲಹೆಯನ್ನು ಕೊಡ್ತಾ ಇದ್ದಾರೆ. 162 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿರ್ತಕ್ಕಂಥ ಸರ್ಕಾರ ಯಾವ ಸ್ವರೂಪದಲ್ಲಿ ಮತ್ತೊಮ್ಮೆ ಇಂಥ ಗಣತಿಯನ್ನು ಮಾಡಿಸಬೇಕು, ಯಾವ ಕಾರಣಕ್ಕಾಗಿ ಮಾಡಿಸಬೇಕು ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ರ ಮುಂದೆ ಕುಳಿತು. ಆದರೆ ಇದೆಲ್ಲವೂ ಕೂಡ ಈಗ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನವಾಗಿ ಗೋಚರಿಸ್ತಾ ಇದೆ. ವಿರೋಧಗಳು ಏನೇ ಇದ್ರೂ ಕೂಡ ಬಹುತೇಕ ಇದನ್ನು ಅಂಗೀಕರಿಸುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.